ಸಂಸ್ಕೃತ ಭಾಷೆ ಬಗ್ಗೆ ಇವತ್ತಿಗೂ ಅದೊಂದು ಒಂದು ರೀತಿಯ ಅವರ್ಷನ್ ಇದೆಯೋ ಅಥವಾ ಏನು ಬಳಸ್ತೀವೋ ಆ ಪದನ. ಅಂದರೆ ಸಂಸ್ಕೃತ ಅಂದರೆ ದೂರ, ಸಂಸ್ಕೃತ ಅಂದರೆ ಒಂದು ಧರ್ಮಕ್ಕೆ ಸಂಬಂಧಿಸಿದ್ದು, ಸಂಸ್ಕೃತ ಅಂತ ಹೇಳಿದ್ರೆ ಅದು ದಬ್ಬಾಳಿಕೆಗೆ ಸಂಬಂಧಿಸಿದ್ದು, ಸಂಸ್ಕೃತ ಅಂತ ಹೇಳಿದ್ರೆ ಬರೀ ರಿಲಿಜಿಯಸ್ಗೆ ಸಂಬಂಧಿಸಿದ್ದು ಅಂತ. ಬಹಳ ವೈಜ್ಞಾನಿಕ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ಬಹಳಷ್ಟು ತಜ್ಞರು ಹೇಳ್ತಾರೆ. ಅಂದರೆ ಯಾರ್ಯಾರು ಸಂಶೋಧಕರಿದ್ದಾರೆ ಅವ್ರು ಹೇಳ್ತಾರೆ ಬಹಳ ಸೈಂಟಿಫಿಕ್ ಲ್ಯಾಂಗ್ವೇಜ್ ಇದು ಅಂತ. ಆ್ಯಂಡ್ ಯಾರಿಗೆ ಈ ತೊದಲುವ ಸಮಸ್ಯೆ ಇರುತ್ತೆ ಅಥವಾ ಉಚ್ಚಾರಣೆ ಸಮಸ್ಯೆ ಇರುತ್ತೆ ಅವರಿಗೆ ಶ್ಲೋಕಗಳನ್ನು ಹೇಳ್ತಾ 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 ಭಾಷೆ ಶುದ್ಧ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾಕೆ ಒಂದು ಭಾಷೆ ಬಗ್ಗೆ ಆ ಥಾಟ್ ಯಾಕೆ ಅನ್ಸುತ್ತೆ? ಆ್ಯಸ್ ಅ ಯಂಗ್ಸ್ಟರ್ ನೀವು ಹೇಳ್ತಾ ಇರೋದು ಯಾಕೆ ಅನ್ಸುತ್ತೆ? ಯಾಕೆ ಆ ವರ್ಷನ್ ಬರ್ತಾ ಇದೆ ಅಂತ? ಬರ್ತಾ ಇದೆ ಅಲ್ಲ, ಆಲ್ರೆಡಿ ಇದೆ. ಹಾಂ, ಖಂಡಿತ ಹೌದು. ಸೊ ಅದಕ್ಕೆ ಫಸ್ಟು ಸೈಂಟಿಫಿಕ್ ಅಂತ ನೀವು ಹೇಳಿದಾಗ ಅದಕ್ಕೆ ಹೇಗೆ ಸೈಂಟಿಫಿಕ್ ಅಂತ ನಾವು ನೋಡೋದಾದರೆ, ಸಂಸ್ಕೃತದಲ್ಲಿ ಆಗಲೇ ನಾವು ನೋಡ್ತಾ ಇದ್ವಲ್ಲ, ನೀರಿಗೆ 35ರಿಂದ ಜಾಸ್ತಿ ಪದಗಳಿವೆ, 30ಕ್ಕಿಂತ ಜಾಸ್ತಿ ಪದಗಳಿವೆ. ಅದೇ ಇವಾಗ ಇಂಗ್ಲೀಷಲ್ಲಿ ನೋಡೋದಾದರೆ ವಾಟರ್ ಅನ್ನೋದು ಬಿಟ್ಟರೆ ನಂಗೆ ಬೇರೆ ಏನೂ ಹೊಳೆಯೋದಿಲ್ಲ, ಬೇರೆ ಪದ. ವಾಟರ್ ಅನ್ನೋದು ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿ ಅದರ್ ವರ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಅದರಲ್ಲೂ ಕೂಡ ನೀರಹ, ಆಪಹ, ಸಲಿಲಂ ಇಷ್ಟು ಪದಗಳು ಒಂದೇ ಒಂದು ಆಬ್ಜೆಕ್ಟಿಗೆ ಯಾಕೆ? ಸಲಿಲಂ ಅಂದರೆ ಹರಿಯುತ್ತೆ, ಅದಕ್ಕೋಸ್ಕರ ಅದಕ್ಕೆ ಸಲಿಲಂ ಅಂತ ಹೆಸರು ನೀರಿಗೆ. ಆಪಹ ಅಂದರೆ ಇಟ್ ಹ್ಯಾಸ್ ದಿ ಪವರ್ ಟು ಕ್ರಿಯೇಟ್, ಒಂದು ಸೃಷ್ಟಿಸುವ ಒಂದು ಶಕ್ತಿ ಇದೆ ಆ ಒಂದು ಆಬ್ಜೆಕ್ಟಿಗೆ, ಆ ಒಂದು ವಸ್ತುವಿಗೆ. ಹಾಗಾಗಿ ನೀರಿಗೆ ಆಪಹ ಅಂತ ಕರೀತಾರೆ. ಅದೇ ರೀತಿ ಅಪ್ಪ ಅಂತ ಕೂಡ ಒಂದು ಶಬ್ದ ಇದೆ ಇವಾಗಿನ ಬಳಕೆಯಲ್ಲಿ. ಅಪ್ಪ ಅಂದರೆ ಅವನು ಕೂಡ ಸೃಷ್ಟಿಕರ್ತ. ಸೊ ಹಾಗಾಗಿ ಆಪಹ ಇಂದ ಅಪ್ಪ ಬಂದಿದೆ. ಸೊ ಈ ರೀತಿ ಎಲ್ಲ ನಾನು ರೀಸನ್ ಕೊಡಬಲ್ಲೆ. ಸಾಂದರ್ಭಿಕವಾಗಿ ಯಾವ ಪದ ಸರಿ ಅನ್ಸುತ್ತೋ ಆ ಪದ ಬಳಕೆ ಮಾಡಬಹುದು. ಸೊ ನೀರಿಗೆ 30+ ಪದಗಳ ಬಳಕೆ. ಹೌದು. ಈ ರೀತಿ ಎಷ್ಟೊಂದು. ಇವಾಗ ಕೈಗೆ ಹಸ್ತ ಅಂತ ಇದೆ. ಯಾಕೆ ಹಸ್ತ ಅಂತ ಹೇಳ್ತಾರೆ? ಅದು ಇಟ್ ಹ್ಯಾಸ್ ದಿ ಪವರ್ ಟು ಹೋಲ್ಡ್ ಅಂತ. ಸೊ ಹೋಲ್ಡಿಂಗ್ ಕೆಪಾಸಿಟಿ ಇರೋದ್ರಿಂದ ಅದಕ್ಕೆ ಹಸ್ತ ಅಂತ ಹೇಳ್ತಾರೆ. ಸೊ ಅದೇ ನೀವು ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಯಾಕೆ ಈ ಪದಕ್ಕೆ ಹ್ಯಾಂಡಿಗೆ ವೈ ಡು ಯು ಕಾಲ್ ಇಟ್ ಆಸ್ ಹ್ಯಾಂಡ್ ಅಂತ ಕೇಳಿದರೆ ದೇರ್ ಇಸ್ ನೋ ಆನ್ಸರ್. ಸೊ ದ್ಯಾಟ್ ಈಸ್ ಒನ್ ಆಫ್ ದಿ ಜಸ್ಟಿಫಿಕೇಶನ್. ಇಟ್ ಜಸ್ಟ್ ಕ್ರಾಸ್ ಮೈ ಮೈಂಡ್. ಸೊ ಅದು ಅವರ್ಷನ್ ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ, ದ ವೇ ವಿ ಆರ್ ಫೀಡಿಂಗ್ ದಿಸ್ ಲ್ಯಾಂಗ್ವೇಜ್ ಟು ದೆಮ್. ವೆರಿ ವೆರಿ ಕ್ಲೀಶೆ ಆನ್ಸರ್ ಕೊಡೋದಾದರೆ, ಸ್ಕೂಲ್ನಲ್ಲಿ, ಶಾಲೆಗಳಲ್ಲಿ ಸಂಸ್ಕೃತ ಯಾವ ರೀತಿ ಹೇಳ್ಕೊಡ್ತಾ ಇದ್ದಾರೆ? ಬರೀ ಶಬ್ದರೂಪಗಳು, ಬರೀ ಧಾತುರೂಪಗಳು, ಬರೀ ವ್ಯಾಕರಣದಿಂದ ಶುರು ಮಾಡಿ ಪ್ಲಸ್ ಎಕ್ಸಾಮಲ್ಲಿ ಕೂಡ ನೀನು ಸಂಸ್ಕೃತದಲ್ಲಿ ಬರೀತಾ ಇಲ್ಲ, ಇಂಗ್ಲೀಷಲ್ಲಿ ಬರೀತಾ ಇದೆಯಾ ಅಥವಾ ಕನ್ನಡದಲ್ಲಿ ಬರೀತಾ ಇದೆಯಾ? ಅದನ್ನು ಯಾಕೆ ಚೇಂಜ್ ಮಾಡ್ತಿಲ್ಲ? ಇವಾಗಲೂ ಕೂಡ ಇಷ್ಟೊಂದು ಸಂಸ್ಕೃತ ಇನ್ಫ್ಲುಯೆನ್ಸರ್ಸ್ ಬಂದಿದ್ದಾರೆ, ಸಂಸ್ಕೃತದ ಬಗ್ಗೆ ಇಷ್ಟೊಂದು ಡಿಮ್ಯಾಂಡ್ ಬರ್ತಾ ಇದೆ. ಆದರೂ ಕೂಡ ಅದು ಎಜುಕೇಷನ್ ಸಿಸ್ಟಮ್ ಇನ್ನೂ ಹಾಗೇ ಇದೆ. ಸಂಸ್ಕೃತ ಇಂಗ್ಲೀಷಲ್ಲಿ ಬರಿತಾ ಇದ್ದಾರೆ, ಯಾವುದೋ ಕನ್ನಡದಲ್ಲಿ ಬರಿತಾ ಇದೆ, ಅಥವಾ ಬೈ ಹಾರ್ಟ್ ಮಾಡ್ಕೊಂಡು ಬರಿತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ರೀಸನ್ ಏನು ಅಂದರೆ, ತುಂಬ ಸಿಂಪಲ್ ಮಾಡಿಬಿಟ್ಟಿದ್ದಾರೆ ಸಂಸ್ಕೃತ ಎಕ್ಸಾಮ್. ಯಾಕೆ ಅಂದರೆ ಇನ್ನೂ ಜನ ತಗೊಳ್ಳಿ ಅಂತ. ಸಂಸ್ಕೃತವನ್ನೇ ನೀವು ಇನ್ನೂ ಕಷ್ಟ ಮಾಡಿಬಿಟ್ರೆ ಅದನ್ನು ತಗೊಳ್ಳೋದು ಯಾರೂ ಇರೋದಿಲ್ಲ. ಸೊ ಅದರ ಆ್ಯಕ್ಚುಯಲ್ ಸ್ವಾರಸ್ಯ ಏನಿದೆ ಅಲ್ಲಿ ಕಳೆದು ಹೋಗ್ತಾ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದಿ ವೆರಿ ಬೇಸಿಕ್ ಆನ್ಸರ್ಸ್, ವೆರಿ ಕ್ಲೀಶೆ ಆನ್ಸರ್ ಐ ಕ್ಯಾನ್ ಗಿವ್. ಸೊ ಅಲ್ಲಿಂದ ಶುರುವಾಗಬೇಕು. ಅಲ್ಲಿಂದ ಶಿಕ್ಷಕರು ಸಂಸ್ಕೃತದಲ್ಲೇ ಹೇಳ್ಕೊಡೋಕ್ಕೆ ಶುರು ಮಾಡಬೇಕು ಸಂಸ್ಕೃತವನ್ನು. ಸೊ ಇನ್ನಷ್ಟು ಜಾಸ್ತಿ ಮಕ್ಕಳ ಕೈಯಲ್ಲಿ ಇನ್ನೊಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಸೊ ಅಲ್ಲಿಂದ ದ್ಯಾಟ್ ಈಸ್ ದಿ ರೂಟ್ ಅಂತ ಹೇಳ್ಬೋದು. ಲವ್ಲಿ.